ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ದಿಢೀರಂತ ಆಗೋ ಕಡಾಯಿ ಪಲಾವ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಈ ಕಡಾಯಲ್ಲಿ ಮಾಡೋದ್ರಿಂದ. ನೋಡಿ, ಬಾಣಲಿ ಬಿಸಿಯಾಗಿದೆ. ನಾನು ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್, ನೀವು ನೋಡ್ತಾ ಇರ್ಬೋದಲ್ವ. ಅದೇ ಥರ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಅದ್ರ ಜೊತೆಲೆ. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಇದನ್ನು. ನೋಡಿ, ಒಂದು ಪಲಾವೆಲೆ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಪೈಸಸ್, ಸೋಂಪು ಕಾಳು, ಪಲಾವ್ಗೆ ಹಾಕೋ ಐಟಮ್ ಎಲ್ಲ, ಚಕ್ಕೆ ಲವಂಗ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ದಪ್ಪ ಸೈಜಿಂದು ಒಂದು 3 ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದು 3 ರಿಂದ 4 ನಿಮಿಷ ಈಸಿಯಾಗಿ ಮಾಡ್ಕೊಬಿಡ್ಬೋದು ನಾವಿಲ್ಲಿ. ಮಸಾಲೆ ಏನು ಜಾಸ್ತಿ ಬೇಡ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೀನ್ಸ್ ಒಂದು ಸುಮಾರು ಒಂದು 50 ಗ್ರಾಮ್ಗಿಂತ ಜಾಸ್ತಿ ಇದೆ. ಎಲ್ಲ ತರಕಾರಿ ಹಾಕ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರೋಣ. ನೋಡಿ, ಗೆಡ್ಡೆ ಕೋಸು ಅಂದರೆ ನವಿಲು ಕೋಸು, ಮತ್ತು ಇದು ನೋಡಿ ಕ್ಯಾರೆಟು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋಣ. ತುಂಬ ಈಸಿಯಾಗಿ ಆಗುತ್ತೆ. ನೋಡಿ, ಬ್ರೋಕ್ಲಿ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ನಾನು. ಬ್ರೋಕ್ಲಿನ ಚೆನ್ನಾಗಿ ತೊಳೆದು ಹಾಕೋತಾ ಇದ್ದೀನಿ. ಈಗೆಲ್ಲ ಇದು 6 ರಿಂದ 7 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕಲ್ಲಲ್ಲಿ ಕುಟ್ಟಿದ್ದೀನಿ ನಾನು, ಮಿಕ್ಸಿ ಜಾರ್ಗೆ ಹಾಕಿಲ್ಲ. ಅಷ್ಟನ್ನ ಈಗ ಇದಿಷ್ಟು ಫ್ರೈ ಆಗಕ್ಕೆ ಬಿಟ್ಬಿಡೋಣ. ಒಂದು 2 ಟೊಮೆಟೊ ಇದಿಷ್ಟು ಫ್ರೈ ಆಗಕ್ಕೆ ಬಿಡೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ನೋಡಿ, ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ 100 ಗ್ರಾಮು. ಇದು ಊಟದ ಅಕ್ಕಿ, ರೈಸು ಮನೇಲಿ ಬಳಸೋದು. 2 ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ತುಂಬ ಈಸಿಯಾಗಿ ಆಗೋಯ್ತು ಈ ಪಲಾವ್, ಮತ್ತು ತುಂಬ ಟೇಸ್ಟಾಗಿ ಬಂದಿತ್ತು. ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ರೆಸ್ಟೋರೆಂಟೆಲ್ಲ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಟೇಸ್ಟ್ ಬಂದಿತ್ತು. ನೋಡಿ, ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದಲ್ವ. ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಖಾರ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ. ಚೂರು ಜೀರಾ ಪೌಡರು. ನೋಡಿ, ಇದು ಬಿರಿಯಾನಿ ಮಸಾಲ, ತುಂಬ ಚೆನ್ನಾಗಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ದಿಢೀರಂತ ಆಗಿಬಿಡುತ್ತೆ ಕಡಾಯಿ ಪಲಾವು. ನೋಡಿ, 2 ಅಕ್ಕಿ ಮಿಕ್ಸ್ ಮಾಡಿ ಈಗ 3.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಅಕ್ಕಿ ಸುಮಾರು ಒಂದು ಅರ್ಧ kg ಆಯಿತು. ಇದು 4 ಜನ ಊಟ ಮಾಡ್ಬೋದು ಪಲಾವು. ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ. ಒಂದು 10 ನಿಮಿಷ, 15 ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ. ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ. ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಉದುರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ. ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಬೋದು, ನಿಮ್ಮ ಇಷ್ಟ. ಹಾಗೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.